ತಾರಬರಿತ ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ 1,500 ವರ್ಷದ ಇತಿಹಾಸ ಉಂಟು. ಜುಮಾದಿ ತುಳುನಾಡು ನೆಲೆಯೂರಿನ ಆದಿಸ್ಥಳನೇ ತಾರಬರಿ ಪಣದ ಪ್ರತೀತಿ ಉಂಡು. ಪೇಜಾವರ ಮಾಗಣಿಗೆ ಸೇರಿದ ಪವಿತ್ರ ನೆಲೆಯಾದ ಕೆಂಜಾರು ತಾರಬರಿ ಕ್ಷೇತ್ರವು ಭಕ್ತರ ನಂಬಿಕೆಗೆ ಬೆನ್ನೆಲುಬಾಗಿ ನಿಂತಿರುವ ದೈವಿಕ ಕೇಂದ್ರವಾಗಿ ಪ್ರಸಿದ್ಧಿ ಪಡೆದಿದೆ. ಇದು ನಾವು ನಿಂತ ಸ್ಥಳ ಈಗ ಪೇಜಾವರ ಸಿದ್ದಕಂಬಳ ಗುತ್ತು. ನಾವೀಗ ಸರಬಳಿ ಧೂಮದ ದೇವಸ್ಥಾನ ಅಂದರೆ ಇದು ಕೆಂಜಾರು ಗ್ರಾಮದಲ್ಲಿದೆ. ಇದು 5 ಗ್ರಾಮ ಮತ್ತು 1 ಮಾಗಣ, ಪೇಜಾವರ ಮಾಗಣಿಗೆ ಸಂಬಂಧಪಟ್ಟಂಥ ದೇವಸ್ಥಾನ. ಇಲ್ಲಿ ಧೂಮಾವತಿ ಬಂಟ, ಸರಳ ಧೂಮಾವತಿ ಬಂಟ, ಜಾರಂದಾಯ ಬಂಟ ಮತ್ತು ಪಿಲಿಚಾಮುಂಡಿ ಈ ದೈವಗಳು ಇಲ್ಲಿ ಆರಾಧನೆ ಬರುವಂಥ ದೈವಗಳು. ಪ್ರತಿ ವರ್ಷ ಏಪ್ರಿಲ್ನ ಸಂಕ್ರಮಣಕ್ಕೆ ಕೊಡಿಯೇರಿ ಸಿಂಗೋಡೆ ದಿವಸ ಇದು ಬಂಡಿ ನೇಮೋತ್ಸವ ನಡೀತದೆ. 3 ದಿವಸದ ಬಂಡಿ ನೇಮೋತ್ಸವ ಈ ದೈವಗಳಿಗೆ ನಡೆಯುವಂಥದ್ದು. ಈ ಕ್ಷೇತ್ರವು ಕೇವಲ ಆರಾಧನಾ ಸ್ಥಳವಷ್ಟೇ ಅಲ್ಲ, ತಲೆಮಾರುಗಳಿಂದ ಸಾಗಿ ಬಂದಿರುವ ತುಳುನಾಡಿನ ಸಂಸ್ಕೃತಿ, ಆಚರಣೆ ಮತ್ತು ಭಕ್ತಿ ಭಾವದ ಪ್ರತಿಬಿಂಬವೂ ಹೌದು. ಇಲ್ಲಿ ಆರಾಧಿಸಲ್ಪಡುವ ಜುಮಾದಿ ಹಾಗೂ ಬಂಟ ದೈವಗಳು ಭಕ್ತರ ಬದುಕಿನಲ್ಲಿ ಆಶಾಕಿರಣವಾಗಿ ಬೆಳಗುತ್ತಿವೆ. ವಿಶೇಷವಾಗಿ ಸಾರಬಳಿ ಜುಮಾದಿ ಎಂದು ಪ್ರಸಿದ್ಧಿ ಪಡೆದಿರುವ ಜುಮಾದಿ ದೈವವು ರಾಜನ್ ದೈವವಾಗಿ ಖ್ಯಾತಿ ಗಳಿಸಿಕೊಂಡಿದ್ದು, ಅಧರ್ಮವನ್ನು ಅಳಿಸಿ ಧರ್ಮವನ್ನು ಕಾಪಾಡುವ ಕರುಣಾಮಯಿ ತಾಯಿ ಎಂಬ ನಂಬಿಕೆ ಭಕ್ತರಲ್ಲಿ ಗಾಢವಾಗಿ ಬೇರೂರಿದೆ. ತಾರಬರಿತ ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ 1,500 ವರ್ಷದ ಇತಿಹಾಸ ಉಂಟು. ಈ ರಾಜಂದೇವ ಜುಮಾದಿನ ಉಗಮದ ಕಥೆನೇ ಒಂಜಿ ರೋಚಕ. ವರ ಶಿವ ಶಕ್ತಿನಕ್ಲು ರಾಕ್ಷಸರನ್ನು ಸಂಹಾರ ಮಲ್ತೊಂದು ಬನ್ನಾಗ ಪಾರ್ವತಿ ದೇವಿಗೆ ಅತೀವ ಬಡವು ಆಪುಣ್ಗೆ. ಆರು ಏತು ತಿಂದಿದು ಉಂಡೆಡ್ಲ ಅರೆನ ಬಡವು ತನಿಪ್ಪುಚಿ ಅಪಗ ಈಶ್ವರ ದೇವರೇ ಪಾರ್ವತಿಡ ಅರೆನ ಬಡವು ಮಾಜರೆ ತನನೇ ನಿಂಗಿಲೇ ಪಂದು ಸಲಹೆ ಕೊರ್ಪೇರು. ಅಂಚನೆ ಅಪ್ಪೆ ಪಾರ್ವತಿ ಶಿವದೇವರನ ಇಡೀ ಶರೀರನೇ ನುಂಗುವೇರು. ಆಂಡ ಶಿವನ ತರೆತ್ತ ಭಾಗ ಮಾತ್ರ ಪಾರ್ವತಿನ ಕಂಟಿಲಿಡ್ದು ತಿರ್ತು ಜಪ್ಪುಚಿ ಅಪಗ ಶಿವ ಪಾರ್ವತಿನಕಲು ಸ್ವ ಇಚ್ಚಿಡ್ ವಿಲೀನ ಆದು ಪೋರ್ಪೇರು. ಇಂಚ ವಿಲೀನ ಆಯಿನ ಶಿವ ಶಕ್ತಿ ಅಂಚಿ ಆಣುಲ ಅತ್ತು ಇಂಚಿ ಪೊಣ್ಣುಲ ಅತ್ತು ಪನ್ಪಿನ ಜುಮಾದಿ ದೈವ ಆಂಡಿಗೆ. ದೇವರನ ಈ ಮಹಿಮೆಗೆ ಕಾರಣಲ ಉಂಡು. ಧೂಮಾಸುರೆ ಪನ್ಪಿನ ರಕ್ಕಸನ ವದೆ ಆನುಲ ಅತ್ತು ಪೊಣ್ಣುಲ ಅತ್ತು ಪನ್ಪಿನ ಶಕ್ತಿಡು ಮಾತ್ರ ಆವುಡು ಪಣದು ಆಯಗು ವರ ಇತ್ತಂಡು. ಅಂಚ ಧೂಮಾಸುರನ ಸಂಹಾರ ಮಲ್ತಿನ ಜುಮಾದಿಗು ಧೂಮಾವತಿ ಪನ್ಪಿನ ಪುದರ್ಲಾ ಬತ್ತಂಡು. ಜುಮಾದಿ ಬಂಟೆ ಗಟ್ಟ ಜತ್ತದು ಈ ನಮ್ಮ ತುಳುನಾಡದ ಸೀಮೆಗೆ ಬತ್ತದು ನೆಲೆ ಊರೋಡೂ ಪಂಡದು ಸೂಕ್ತ ಜಾಗನು ತೂವೊಂದು ಬನ್ನಾಗ ತಿಕ್ಕಿನ ಜಾಗೆ ನಮ್ಮ ಪರಮ ಪವಿತ್ರವಾಯಿನ ತಾರಬರಿ. ಅಂಚ ತಾರಬರಿಟ್ಟು ಕಾರೂರಿನ ಜುಮಾದಿ ಪೇಜಾವರ ಮಾಗಣೆದ 5 ಗ್ರಾಮುಲೆನು ಒಟ್ಟು ಸೇರ್ಸಾದು ಆ ಕಾಲದ ಧರ್ಮಾತ್ಮೆ ಆದಿತ್ಯನ ತಿದ್ದೆಕಂಬದ ಹಿರಿಯರಾಯಿನ ಮಂಜೊಟ್ಟಿ ಮಾರ್ಲೆರಡೆ ತನಕ ನೆಲೆ ಮಲ್ತದ ಕೊರ್ಲೇ ಪಂದು ಅಪ್ಪಣೆ ಕೊರ್ಪೇರು. ಜುಮಾದಿನ ಅಪ್ಪಣೆದ ಪ್ರಕಾರ ದೈವ ಬೋಡೈನ ಸ್ಥಾನಮಾನ ಚಿಕ್ಕುಂಡುಗೆ. ಅಂಚ ಜುಮಾದಿ ತುಳುನಾಡು ನೆಲೆಯೂರಿನ ಆದಿಸ್ಥಳನೇ ತಾರಬರಿ ಪಣದ ಪ್ರತೀತಿ ಉಂಡು. ಅಲ್ತಿರ್ದು ಬೊಕ್ಕ 4 ದಿಕ್ಕುಗಳ ಜುಮಾದಿ ತನ್ನ ಮಹಿಮೆನ್ ಮೆರೆಪಾವೇರು. ತಿದ್ದೆಕಂಬ್ಲಡ್ ಆನಿರ್ದಿಂಚಲ ಕಾಲ ಕಾಲಗೂ ತಕ್ಕ ಕಟ್ಟುಕಟ್ಟಲ ನೇಮೋತ್ಸವಲ ಅಗತ್ಯ ಬನ್ನಾಗ ಜೀರ್ಣೋದ್ಧಾರಲ ಆವೊಂದೇ ಇತ್ತುಂಡು. ಆಂಡ ಈ ಸರ್ತಿ ದೈವದ ಅಪ್ಪಣೆದಂತೆ ತಿದ್ದೆಕಂಬ್ಲದ ಕುಟುಂಬಿಕೆರು ಊರು ಪರವೂರದ ಭಕ್ತ ಬಾಂಧವರನ್ನು ಒಟ್ಟಿಗೆ ಸೇರ್ಸಾದು ಬಾರಿ ಪೊರ್ಲುಡು ಶಿಲಾಮಯವಾಯಿನ ಗರ್ಭಗುಡಿ ಅಂಚನೆ ಸುತ್ತು ಪೌಳಿ ಇತ್ತಿನ ಅದ್ಭುತ ಸಾನ್ನಿಧ್ಯ ನಿರ್ಮಾಣ ಮಲ್ತದೆ ದೈವಗೂ ಅರ್ಪಿಸಾಯರ ಉಲ್ಲೇರು. ಆತ ಮಾತ್ರ ಅತ್ತ ಅಂದೆ ಬಾರಿ ಪೊರ್ಲದ ಕುದುರೆ ಬಂಡಿ ಬೊಕ್ಕ ಪಂಜಿ ಬಂಡಿಲ ಒಪ್ಪಿಸಾಯರ ಉಲ್ಲೇರು. ಈತ ಮಾತ ಕೆಲಸಲಾದು ಇತ್ತೆ ಜುಮಾದಿ ಬಂಟೆ ಅಂಚನೆ ಪರಿವಾರ ದೇವಲಿನ ಪುನಃಪ್ರತಿಷ್ಠಾ ಕಲಶಾಭಿಷೇಕ ಕಾರ್ಯಕ್ರಮಕ್ಕೂ ಒಂದುವೇ ಏಪ್ರಿಲ್ 7ನೇ ತಾರೀಕು ಹಿಡಿದು ಏಪ್ರಿಲ್ 10ನೇ ತಾರೀಕು ಮುಟ್ಟ ಭಾರಿ ವಿಜೃಂಭಣೆಯ ಆಯರ ಉಂಡು. ಪುನರ್ಪ್ರತಿಷ್ಠಾ ಕಲಶೋತ್ಸವ ಸಮಾರಂಭಗೂ ಊರದ ಅಂಚನೆ ಪರವೂರದ ಸಾಧಾರಣ 15,000 ಭಕ್ತಾದಿಲೇನು ಧಾರ್ಮಿಕ ಸಾಮಾಜಿಕ ರಾಜಕೀಯ ಗಣ್ಯರೆಲ್ಲ ಸ್ವಾಗತ ಮಲ್ಪರೆ ಬೇತೆ ಬೇತೆ ಸಮಿತಿದಕ್ಕೂ ಭಾರಿ ಉತ್ಸಾಹದ ಕಾತೊಂದುಲ್ಲೇರು. ಭಕ್ತಾಭಿಮಾನಿಲಾಯನ ನಿಖಿಲನ ಬಂಧು ಮಿತ್ರರೆಲ್ಲ ಬತ್ತಿದು ಭಕ್ತಿದ ಕಾಣಿಕೆ ಸಂದಾದ ಈ ಪುಣ್ಯ ಕಾರ್ಯಡು ಪಾಲ್ಪಡೆಯಲೇ ಪಣದು ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿ ಅಂಚನೆ ಪುನರ್ ಪ್ರತಿಷ್ಠಾ ಕಲಶೋ ಸಮಿತಿಯ ಪರವಾದ ಯಾನ ವಿನಂತಿ ಮಲ್ತಂದುಲ್ಲೆ. ಜುಮಾದಿ ಬಂಟೆ ನಮ್ಮನ್ನು ಸದಾ ಕಾಪಾಡಡು.
ನಮ್ಮ ರಾಜಂದಿವ ಜುಮಾದಿಗೆ ಜೋಕುಲಾವಂದಿನ ಕೆಳಗೆ ಜೋಕುಲಾಪಿನ ಲೆಕ್ಕಲ ಅಂಚನೆ ಬಾಯಿ ಬರಂದಿನ ಇಲ್ಲಿಯ ಜೋಕುಲು ಇಲ್ಲಿಯ ಪುಟ್ಟಿನ ಪುರು ಜೋಕುಲು ಬಾಯಿ ಬರ್ಪಿನ ಲೆಕ್ಕಲ ಕಂಚಿಲ್ದ ಬಲಿ ಅಂಚನೆ ಬಂಗಾರ ಹತ್ತಿರ ಮಲ್ಲಿಗೆ ಪೂತ ಪರಕೆ ಪಣ್ಣನಾಂಡ ಎನ್ನಿನ ಕೆಲಸ ಆಪುಣು ಪಂಪ ಪ್ರತೀತಿ ಉಂಡು. ಈಗ ಸಮಗ್ರ ಜೀರ್ಣೋದ್ಧಾರ ಕೇಳಿದ್ದೇವೆ ನಾವು. ದೈವಜ್ಞರನ್ನು ಕರ್ಕೊಂಡು ಬಂದು ಪ್ರಶ್ನೆ ಇಟ್ಟು ಪ್ರಶ್ನೆಯಲ್ಲಿ ಬಂದ ಹಾಗೇನೆ ಸಮಗ್ರ ಜೀರ್ಣೋದ್ಧಾರ ಅಂತಿಮ ಹಂತದಲ್ಲಿ ನಾವೀಗ ಸಾರಬಳಿ ದುಂಬ ದೇವಸ್ಥಾನ ಇದೆ. ಬರುವ ಏಪ್ರಿಲ್ 7ರಿಂದ 10 ತನಕ 7 ತಾರೀಕಿಗೆ ವಾಸ್ತುವಮ ಅಂತ ಈಗ ಕಾರ್ಯಕ್ರಮ ನಡೆದು 10 ತಾರೀಕಿಗೆ ಕಲಶಾಭಿಷೇಕ ಆಗಿ ಅಂದೇ ರಾತ್ರಿ ಧೂಮಾವತಿ ದೈವ ಬಂಟ ಮತ್ತು ಪರಿವಾರ ದೈವಗಳಿಗೆ ನೇಮೋತ್ಸವ ಕೂಡ ನಡೆದಿದೆ. ಅದೇ ಈ ಏಪ್ರಿಲ್ 14 ತಾರೀಕಿಗೆ ಕೊಡಿಯೇರಿ ಧೂಮಾವತಿ ಬಂಟ ದೈವಗಳ ಬಂಡಿ ನೇಮೋತ್ಸವ ಕೂಡ ನಡೆಯಲಿದೆ. ಈ ಮಹೋತ್ಸವವು ಕೇವಲ ಆಚರಣೆ ಮಾತ್ರವಲ್ಲ, ದೈವಿ ಶಕ್ತಿಯ ಜೀವಂತ ಅನುಭವವಾಗಿ ಭಕ್ತರಲ್ಲಿ ಅಚ್ಚಳಿಯ ಭಾವನೆಯನ್ನ ಮೂಡಿಸುತ್ತದೆ.